ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಬಂಧ ರಚನೆ ಈ ತ್ಯಾಜ್ಯ ನಿರ್ವಹಣೆ, ಅದನ್ನೇ ಎಲೆಕ್ಟ್ರಾನಿಕ್ ವೇಸ್ಟ್. ಈ ತ್ಯಾಜ್ಯ ನಿರ್ವಹಣೆ ಪ್ರಬಂಧ ರಚನೆಯು ಅತ್ಯಂತ ಪ್ರಮುಖವಾದಂತಹ ವಿಚಾರವಾಗಿದೆ. ಹಾಗಾದರೆ ಈ ತ್ಯಾಜ್ಯ ಎಂದರೆ ಏನು ತಿಳಿದುಕೊಳ್ಳೋಣ. ಪ್ರಬಂಧ ರಚನೆಯಲ್ಲಿ ಮೊದಲಿಗೆ ಪೀಠಿಕೆ, ವಿವರಣೆ, ಉಪಸಂಹಾರ ಈ 3 ಹಂತಗಳನ್ನು ನೀವು ಪಾಲಿಸಲೇಬೇಕು. ಬನ್ನಿ ಮೊದಲಿಗೆ ಈ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಎಂದು ತಿಳಿಯೋಣ. ಮಾನವನ ಹೊಸ ಆವಿಷ್ಕಾರದ ದಾಹ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಹಾಗೆಯೇ ಹೊಸ ಆವಿಷ್ಕಾರಗಳಿಂದ ಹೊಸ ಹೊಸ ಸಮಸ್ಯೆಗಳಿಗೆ ಕೂಡ ಕಾರಣವಾಗುತ್ತಿದೆ. ನಮ್ಮ ಆವಿಷ್ಕಾರಗಳು ಮಾನವ ಜನಾಂಗಕ್ಕೆ ಪೂರಕವಾಗಬೇಕೇ ಹೊರತು ಮಾರಕವಾಗಬಾರದು. ಮಾರಕವಾಗುವ ಸಂದರ್ಭದಲ್ಲಿಯೂ ಅವನು ಅದನ್ನು ಪೂರಕವಾಗುವಂತೆ ಮಾಡಿದರೆ ಮಾತ್ರ ಆ ಆವಿಷ್ಕಾರಕ್ಕೆ ಒಂದು ಅರ್ಥ ಸಿಗುತ್ತದೆ ಅಲ್ಲವೇ ವಿದ್ಯಾರ್ಥಿಗಳೇ? 20ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದಂತಹ ಕ್ಷಿಪ್ರ ಬೆಳವಣಿಗೆ ನಿಜಕ್ಕೂ ಕೂಡ ಅತ್ಯಂತ ಮಹತ್ವದ್ದು. ಅದನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸಾಧನೆ. ಆದರೆ ಈ ಬೆಳವಣಿಗೆ ಮನುಕುಲಕ್ಕೆ ವರದಾನವೋ ಅಥವಾ ಶಾಪವೋ? ಏಕೆಂದರೆ ನಮ್ಮ ನಡುವೆ ಬೃಹದಾಕಾರವಾಗಿ ತಲೆ ಎತ್ತಿರುವ ಸಮಸ್ಯೆ ಎಂದರೆ ಈ ವೇಸ್ಟ್ ಅಥವಾ ಈ ತ್ಯಾಜ್ಯ, ಅಂದರೆ ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಎಂಬ ಸಾಮಾಜಿಕ ಸಮಸ್ಯೆ. ಹಾಗಾದರೆ ಈ ವೇಸ್ಟ್ ಎಂದರೆ ಏನು? ನಮ್ಮ ನಿಮ್ಮೆಲ್ಲರ ದಿನಬಳಕೆಯಲ್ಲಿ ಹಾಸುಹೊಕ್ಕಾಗಿರುವ ಕಂಪ್ಯೂಟರ್, ಟಿವಿ, ಸೆಲ್ಫೋನ್, ಕ್ಯಾಲ್ಕುಲೇಟರ್ ಮುಂತಾದ ಎಲೆಕ್ಟ್ರಾನಿಕ್ ಉಪಕರಣಗಳು ನಿಷ್ಪ್ರಯೋಜಕವಾದಾಗ, ಅಂದರೆ ಉಪಯೋಗಕ್ಕೆ ಬಾರದೇ ಇದ್ದಾಗ, ಅಥವಾ ಹೊಸ ತಂತ್ರಜ್ಞಾನದ ಹೊಸ ನಮೂನೆಗಳು ಮಾರುಕಟ್ಟೆ ಪ್ರವೇಶಿಸಿದಾಗ ಹಳೆಯ ಉಪಕರಣಗಳನ್ನು ನಾವು ಸಾಗ ಹಾಕಬೇಕು. ಹಾಗೆ ಸಾಗ ಹಾಕಿದ ಉಪಕರಣಗಳು ಎಲ್ಲಿ ಹೋಗುತ್ತವೆ? ಏನಾಗುತ್ತವೆ? ಮಾನವ ನಿರಂತರ ಪರಿಶ್ರಮದ ಕನಸಿನ ಕೂಸುಗಳು ಈ ಎಲೆಕ್ಟ್ರಾನಿಕ್ ಸಾಧನಗಳು. ಈಗಿನ ಯುಗದಲ್ಲಿ ಇವುಗಳು ಕೇವಲ ಶ್ರೀಮಂತರ ವೈಭವೋಪೇತ ವಸ್ತುಗಳಾಗಿ ಮಾತ್ರ ಉಳ್ಕೊಂಡಿಲ್ಲ, ಬದಲಾಗಿ ಸಮಸ್ತ ಜನಜೀವನದ ಒಂದು ಅವಿಭಾಜ್ಯ ಅಂಗಗಳು ಕೂಡ ಆಗಿವೆ. ಟಿವಿ, ಕಂಪ್ಯೂಟರ್, ಸೆಲ್ಫೋನ್, ಸ್ಟೀರಿಯೋ ಸೆಟ್, ಹವಾನಿಯಂತ್ರಕ, ವಾಷಿಂಗ್ ಮೆಷಿನ್, ರೆಫ್ರಿಜಿರೇಟರ್, ಫೋನುಗಳಿಲ್ಲದ ಮನೆ, ಕಚೇರಿಗಳನ್ನು ಇಂದು ಕಲ್ಪಿಸಿಕೊಳ್ಳಲು ಕೂಡ ಅಸಾಧ್ಯ ಆಗಿದೆ. ಇವುಗಳ ಕಾರ್ಯಕ್ಷೇತ್ರ, ಉಪಯೋಗಗಳು ಬಹಳ ವಿಸ್ತಾರವಾದದ್ದು. ಎಲೆಕ್ಟ್ರಾನಿಕ್ ಸಾಧನಗಳು ವೈಭವೋಪೇತ ವಸ್ತುಗಳಾಗಿ ಸಮಸ್ತ ಜನಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ದಿನದಿಂದ ದಿನಕ್ಕೆ ಮನುಷ್ಯ ಹೆಚ್ಚು ಇವುಗಳ ಮೇಲೆ ಅವಲಂಬಿತನಾಗುತ್ತಿದ್ದಾನೆ. ಆದರೆ ಇದು ಉಪಕರಣಗಳು ಸಂಪೂರ್ಣ ನಿಷ್ಕ್ರಿಯಗೊಂಡಾಗ ಇವುಗಳು ನಮ್ಮ ಸುಂದರ ಪರಿಸರಕ್ಕಷ್ಟೇ ಅಲ್ಲ, ನಮ್ಮೆಲ್ಲರ ಆರೋಗ್ಯದ ಮೇಲೂ ಕೂಡ ಮಾರಣಾಂತಿಕ ಪರಿಣಾಮವನ್ನು ಬೀರುತ್ತವೆ. ಈ ಎಲೆಕ್ಟ್ರಾನಿಕ್ ಉಪಕರಣಗಳು ನಿರುಪಯುಕ್ತವಾದಾಗ ಅಥವಾ ಗ್ರಾಹಕನಿಗೆ ಹೊಸದನ್ನು ಕೊಂಡುಕೊಳ್ಳುವ ಆಸೆ ಹುಟ್ಟಿದಾಗ ಒಂದೋ ಅದನ್ನು ಯಾರಿಗಾದರೂ ಮಾರಬೇಕು ಅಥವಾ ಗುಜರಿಗೆ ಹಾಕಬೇಕು. ಒಂದು ವೇಳೆ ಬೇರೊಬ್ಬ ಗ್ರಾಹಕ ಅದನ್ನು ತೆಗೆದುಕೊಂಡರೂ ಕಾಲಕ್ರಮೇಣ ಅವುಗಳು ಬಂದು ಸೇರುವುದೇ ಗುಜರಿಗೆ. ಈ ಗುಜರಿಗಳಲ್ಲಿ ಈ ಉಪಕರಣಗಳಲ್ಲಿನ ಬೆಲೆ ಬಾಳುವಂತಹ ಲೋಹಗಳಾದ ಚಿನ್ನ, ಬೆಳ್ಳಿ, ತಾಮ್ರ ಹಾಗೂ ಇತರೆ ಪುನರ್ಬಳಕೆ ಮಾಡಬಹುದಾದ ವಸ್ತುಗಳನ್ನು ಬೇರ್ಪಡಿಸಿ ನಂತರ ಉಳಿಯುವ ಅಸ್ಥಿಪಂಜರಗಳನ್ನು ಹೊರವಲಯದಲ್ಲಿ ಅಥವಾ ಇನ್ನು ಕೆಲವೆಡೆ ಊರ ಮಧ್ಯದಲ್ಲಿಯೇ ರಾಶಿ ಹಾಕುತ್ತಾರೆ. ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಒಡೆಯುವುದು, ವಸ್ತುಗಳನ್ನು ಬೇರ್ಪಡಿಸುವುದು, ದಹಿಸುವುದು ಅಥವಾ ಪರದೇಶಗಳಿಗೆ ರಫ್ತು ಮಾಡುವುದು ಎಲ್ಲವೂ ಕೂಡ ಅತ್ಯಂತ ಅಪಾಯಕಾರಿ. ಒಂದು ನಿರುಪಯುಕ್ತ ಚಿಕ್ಕ ಕಂಪ್ಯೂಟರ್ನಲ್ಲಿ ಏನೇನು ಗಂಡಾಂತರಕಾರಿ ವಸ್ತುಗಳು ಅವಿತಿವೆ ಎಂದರೆ ಕ್ಯಾನ್ಸರ್ ಸೇರಿದಂತೆ ಮೂತ್ರಪಿಂಡ ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಈ ತ್ಯಾಜ್ಯದಲ್ಲಿರುವ ಮರ್ಕುರಿ ಗರ್ಭವನ್ನು ಭೇದಿಸಿ ತಾಯಿಯ ಗರ್ಭದಲ್ಲಿರುವ ಮಗುವಿಗೆ ಕೂಡ ಹಾನಿ ಉಂಟು ಮಾಡುವಂತಹ
ಹೆವಿ ಮೆಟಲ್. ಹಾಗೆಯೇ ಕ್ರೋಮಿಯಂ ಕೂಡ ಬ್ರೈನ್ ಕ್ಯಾನ್ಸರ್ ಬರಲು ಕಾರಣವಾಗುತ್ತದೆ. ಓರ್ವ ಮೆದುಳು ಕ್ಯಾನ್ಸರ್ ರೋಗಿಗೆ ನೀಡುವ ಒಂದು ಮಾತ್ರೆಗೆ ಸುಮಾರು 18,000 ರೂಪಾಯಿ. ಇನ್ನು ಅದರ ಸೈಡ್ ಎಫೆಕ್ಟನ್ನು ತಡೆಯಲು ಒಂದು ಮಾತ್ರೆಗೆ 5,000 ರೂಪಾಯಿಯನ್ನು ಕೊಡಬೇಕಾಗುತ್ತದೆ. ಒಟ್ಟು ಒಂದು ದಿನಕ್ಕೆ 23,000 ರೂಪಾಯಿ ಬೇಕಾಗುತ್ತದೆ ಒಬ್ಬ ಮೆದುಳು ಕ್ಯಾನ್ಸರ್ ರೋಗಿಗೆ ಎಂದು ಪರಿಸರ ತಜ್ಞರು ಹೇಳುತ್ತಾರೆ. ಅಲ್ಲದೆ ಕ್ಯಾನ್ಸರ್ ಕಾರಣವಾಗುವ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಥವಾ PAH ಕೂಡ ಈ ಹೊಗೆ ಮತ್ತು ಬೂದಿಗಳಲ್ಲಿ ಇದೆ. ಇವೆಲ್ಲವೂ ನದಿಯ ನೀರನ್ನು ಸೇರುತ್ತವೆ. ಆ ಕಲುಷಿತ ನೀರನ್ನೇ ದಿನಂಪ್ರತಿ ನಾವು ಅಡಿಗೆಗೆ, ಬಟ್ಟೆ ತೊಳೆಯಲು ಬಳಸುತ್ತೇವೆ. ಹೀಗೆ ಆರೋಗ್ಯದ ಮೇಲೆ ಇವೆಲ್ಲ ಕೂಡ ಎಲೆಕ್ಟ್ರಾನಿಕ್ ಉಪಕರಣಗಳು ಪರಿಣಾಮ ಬೀರುತ್ತವೆ. ಇನ್ನು 1989ರಲ್ಲಿ ಜಾರಿಯಾದ ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ಕಾಯ್ದೆಯು ಬೇರೆ ಬೇರೆ ತ್ಯಾಜ್ಯ ವಸ್ತುಗಳಿಗೆ ಅನ್ವಯಿಸುತ್ತಿತ್ತು. ಆದರೆ ಇತ್ತೀಚೆಗೆ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ವೇಸ್ಟ್ ಸಹ ಈ ಕಾಯ್ದೆ ಅಡಿಯಲ್ಲಿ ಸೇರಿಸಿ ಜನವರಿ 2003ರಂದು ಆದೇಶ ಹೊರಡಿಸಿದೆ. ಎಲೆಕ್ಟ್ರಾನಿಕ್ ವೇಸ್ಟ್ ಅಂದಾಕ್ಷಣ ನಮಗೆ ಕಂಪ್ಯೂಟರ್ ನೆನಪಿಗೆ ಬರುತ್ತದೆ. ಬೆಂಗಳೂರಿನಲ್ಲಿ ಸುಮಾರು 400 ಸಾಫ್ಟ್ವೇರ್ ಯೂನಿಟ್ಗಳು ಇವೆ. ಅವರು ಬಳಸಿದ ಕಂಪ್ಯೂಟರ್ಗಳನ್ನು ತ್ಯಾಜ್ಯ ವಸ್ತುಗಳೆಂದು ಬೇರೆಡೆ ಬಿಸಾಡುತ್ತಾರೆ. ಒಂದೊಂದು ಕಂಪ್ಯೂಟರ್ನಲ್ಲೂ ಸುಮಾರು 2 ಲಕ್ಷ ಕಾಂಪೋನೆಂಟ್ ಇರುತ್ತವೆ. ಇವೆಲ್ಲ ಪರಿಸರಕ್ಕೆ ತುಂಬ ಅಪಾಯಕಾರಿ ಎಂದು ನಮ್ಮ ಪರಿಸರ ತಜ್ಞರು ಅಭಿಪ್ರಾಯ ಪಡುತ್ತಾರೆ. ಬೇಸಲ್ ಆಕ್ಷನ್ ನೆಟ್ವರ್ಕ್ ಎಂಬ ಸಂಸ್ಥೆ, ಚೀನಾದ ಗ್ರೀನ್ ಪೀಸ್, ಭಾರತದ ಟ್ಯಾಕ್ಸಿಕ್ ಲಿಂಕ್ ಹಾಗೂ ಪಾಕಿಸ್ತಾನದ ಸ್ಕೋಪ್ ಸಂಸ್ಥೆಯ ಜೊತೆಗೂಡಿ ನಡೆಸಿದ ತನಿಖಾ ವರದಿ ಏಷ್ಯಾ ದೇಶಗಳ ಸ್ಥಿತಿಗತಿಗಳನ್ನು ವಿವರಿಸುತ್ತದೆ. ಜಾಗತಿಕವಾಗಿ ಈ ತ್ಯಾಜ್ಯಗಳ ಬಗ್ಗೆ ಜಾಗೃತಿಗೊಳಿಸಿ ಹಲವಾರು ನಿಯಮಗಳನ್ನು ಬೇಸಲ್ ಸಂಸ್ಥೆ ನಿಯಮಿಸಿದೆ. ಅದರ ಪ್ರಕಾರ ಶ್ರೀಮಂತ ರಾಷ್ಟ್ರಗಳಿಂದ ಬಡ ರಾಷ್ಟ್ರಗಳಿಗೆ ಅಪಾಯಕಾರಿ ತ್ಯಾಜ್ಯಗಳನ್ನು ರೀಸೈಕ್ಲಿಂಗ್ ಹೆಸರಲ್ಲಿ ರಫ್ತು ಮಾಡಬಾರದು ಎಂದು, ಉತ್ಪಾದಿಸಿದ ಉತ್ಪನ್ನಗಳನ್ನು ಅವುಗಳ ಜೀವನ ಅವಧಿ ಮುಗಿದ ನಂತರ ಅವುಗಳನ್ನು ಮತ್ತೆ ಉತ್ಪಾದಕರೇ ಹಿಂದೆ ಪಡೆದುಕೊಳ್ಳುವ ನಿಯಮವನ್ನು ಬೇಸಲ್ ಶಾಸನವು ವಿಧಿಸಿದ್ದರೂ ಕೂಡ ಅದರ ನಿಯಮ ಅವುಗಳ ಉತ್ಪಾದಕ ಎಲ್ಲೇ ಇದ್ದರೂ ಅವನಿಗೆ ಹಿಂದಿರುಗಿಸಬೇಕೆಂದು ಅಲ್ಲ. ಬದಲಾಗಿ ಮಾರಾಟ ಮಾಡಿರುತ್ತಾರೋ ಆ ದೇಶದಲ್ಲಿ ಅದರ ಚರ್ಮಗೀತೆ ಹಾಡಲು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಇನ್ನಷ್ಟು ಬಯಲು ಪ್ರದೇಶಗಳನ್ನು, ಕಣಿವೆಗಳನ್ನು, ಹಳ್ಳ ಕೊಳ್ಳಗಳನ್ನು ಈ ತ್ಯಾಜ್ಯದಿಂದ ತುಂಬಬೇಕೇ? ಅಥವಾ ನಮ್ಮ ದೇಶಕ್ಕಿಂತ ಬಡತನದಲ್ಲಿ ಇರುವ ದೇಶಗಳಿಗೆ ಇವುಗಳನ್ನು ರವಾನಿಸುವುದೇ? ಇಲ್ಲವೇ ಇವುಗಳನ್ನು ಉತ್ಪಾದನಾ ಮೂಲಗಳಲ್ಲಿಯೇ ಸರಿಪಡಿಸಬೇಕು ಹಾಗೂ ಸರಿಯಾದ ಕ್ರಮದಲ್ಲಿ ಗ್ರಾಹಕರು ಅವುಗಳನ್ನು ವಿಲೇವಾರಿ ಮಾಡಬೇಕು. ಇನ್ನು ಅಗ್ಬೋಬ್ಲೋಸಿ ಎನ್ನುವುದು ಘಾನಾದ ರಾಜಧಾನಿ. ಆಕ್ರಾದ ಹೊರವಲಯದಲ್ಲಿರುವ ಬೃಹತ್ ಕೊಳಚೆ ಪ್ರದೇಶ ಇದು. ಇದನ್ನು ಈ ತ್ಯಾಜ್ಯದ ಜಾಗತಿಕ ಸ್ಮಶಾನ ಎಂದು ಕರೆಯುತ್ತಾರೆ. ಪ್ರತಿ ತಿಂಗಳು ಯುರೋಪ್ ಮತ್ತು ಅಮೆರಿಕದಿಂದ ದೇಣಿಗೆ ರೂಪದಲ್ಲಿ ಬರುವ ಲಕ್ಷಾಂತರ ಟನ್ ಎಲೆಕ್ಟ್ರಾನಿಕ್ ತ್ಯಾಜ್ಯವನ್ನು ಇಲ್ಲಿ ವಿಸರ್ಜಿಸಲಾಗುತ್ತದೆ. ಈ ತ್ಯಾಜ್ಯದಿಂದ ತುಂಬಿರುವ ಅಗ್ಬೋಬ್ಲೋಸಿ ಇಲ್ಲಿನ ಜನರ ಬದುಕನ್ನು ಜೀವಂತ ಸ್ಮಶಾನದಂತೆ ಮಾಡಿದೆ. ಅಮೆರಿಕ ಮತ್ತು ಯುರೋಪ್ನಂತಹ ಶ್ರೀಮಂತ ರಾಷ್ಟ್ರಗಳು ಘಾನಾದಂತಹ ಬಡ ರಾಷ್ಟ್ರಗಳನ್ನು ನೆರವಿನ ರೂಪದಲ್ಲಿ ಹೇಗೆ ಶೋಷಣೆ ಮಾಡುತ್ತವೆ ಎನ್ನುವುದಕ್ಕೆ ಅಗ್ಬೋಬ್ಲೋಸಿ ಉತ್ತಮ ಉದಾಹರಣೆ. ಬಳಸಿ ಹಳೆಯದಾದ ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಾನಿಕ್ ಸರಕುಗಳನ್ನು ದಾನ ಧರ್ಮದ ಹೆಸರಿನಲ್ಲಿ ತೃತೀಯ ಜಗತ್ತಿನ ರಾಷ್ಟ್ರಗಳಿಗೆ ಮುಂದುವರೆದ ರಾಷ್ಟ್ರಗಳು ವಿಲೇವಾರಿ ಮಾಡುವುದು ಹೊಸ ಸುದ್ದಿಯೇನೂ ಅಲ್ಲ. ಹೀಗೆ ದಾನದ ರೂಪದಲ್ಲಿ ಅಮೆರಿಕ ಮತ್ತು ಯುರೋಪ್ನಿಂದ ಬರುವ 80% ಗಣಕಯಂತ್ರಗಳು ಸಂಪೂರ್ಣ ಸ್ಥಗಿತಗೊಂಡವು. ಇದರ ಹಿಂದೆ ದೊಡ್ಡ ಲಾಬಿಯೇ ಇದೆ. ಅಮೆರಿಕ ಅಥವಾ ಯುರೋಪಿನಲ್ಲೇ ಈ ತ್ಯಾಜ್ಯ ವಿಲೇವಾರಿ ಮಾಡಬೇಕಾದರೆ ಅದಕ್ಕೆ ಕಡ್ಡಾಯವಾಗಿ ಪರಿಸರ ಸ್ನೇಹಿ ವಿಧಾನ ಅನುಸರಿಸಬೇಕು. ಸುಡಬಾರದು, ಹೊಗೆ ಬರಬಾರದು. ಇದರಿಂದ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಯಾವುದೇ ಅಪಾಯ ಬರಬಾರದು. ಮಣ್ಣಿನಲ್ಲಿ ವಿಷ ಸೇರಬಾರದು. ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕೆಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಇದರ ಬದಲು ಜಗತ್ತಿನಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷ ಸುಮಾರು 50 ದಶಲಕ್ಷ ಟನ್
ಈ ತ್ಯಾಜ್ಯ ಉತ್ಪಾದನೆಗೊಳ್ಳುತ್ತಿದೆ. ಇದರಲ್ಲಿ 70% ತ್ಯಾಜ್ಯವನ್ನು ಬಡ ರಾಷ್ಟ್ರಗಳಲ್ಲಿ ದೇಣಿಗೆಯ ರೂಪದಲ್ಲಿ ಅಕ್ರಮವಾಗಿ ವಿಲೇವಾರಿ ಮಾಡಲಾಗುತ್ತಿದೆ. ಅಮೆರಿಕ ಮತ್ತು ಯುರೋಪ್ನಲ್ಲಿ ಉತ್ಪಾದನೆಗೊಳ್ಳುವ ಈ ತ್ಯಾಜ್ಯದ ಭಾಗಶಃ ಭಾಗವನ್ನು ಆಫ್ರಿಕಾದ ಘಾನಾ, ನೈಜೀರಿಯಾ, ಐವರಿ ಕೋಸ್ಟ್ದಲ್ಲಿ ಸುರಿಯಲಾಗುತ್ತದೆ. ಭಾರತ ಕೂಡ ಪ್ರತಿ ವರ್ಷ 50,000 ಟನ್ಗಳಷ್ಟು ಈ ತ್ಯಾಜ್ಯ ಅಕ್ರಮವಾಗಿ ದೇಶದೊಳಗೆ ಆಮದು ಮಾಡಿಕೊಳ್ಳುತ್ತಿದೆ. ಇನ್ನು ಎಲೆಕ್ಟ್ರಾನಿಕ್ ಸರಕುಗಳು ಮಣ್ಣಿನಲ್ಲಿ ಕೊಳೆಯದೆ ಜೈವಿಕ ವಿಘಟನೆಯಾಗದಂತಹ ವಸ್ತು. ಈ ತ್ಯಾಜ್ಯದಲ್ಲಿ ಹೇರಳವಾಗಿ ಸೀಸ, ತವರ, ಪಾದರಸ, ಕ್ರೋಮಿಯಂ, ಥಾಲಿಯಂ ಸೈನೈಡ್ನಂತಹ ವಿಷಗಳು ಇರುತ್ತವೆ. ಯುರೋಪ್ ಮತ್ತು ಅಮೆರಿಕ ದಾನದ ರೂಪದಲ್ಲಿ ಲಕ್ಷಾಂತರ ಟನ್ ಈ ತ್ಯಾಜ್ಯವನ್ನು ತೃತೀಯ ಜಗತ್ತಿಗೆ ವಿಲೇವಾರಿ ಮಾಡುತ್ತವೆ. ಇಂತಹ ದಾನವನ್ನು ಸ್ವೀಕರಿಸುವಂತಹ ರಾಷ್ಟ್ರಗಳಲ್ಲಿ ಇದನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಮರುಬಳಕೆ ಮಾಡುವಂಥ ತಂತ್ರಜ್ಞಾನ ಇರುವುದಿಲ್ಲ. ಹಾಗಾಗಿ ಇದರಲ್ಲಿನ ಸಂಪೂರ್ಣ ವಿಷ ಮಣ್ಣು, ನೀರು, ವಾತಾವರಣವನ್ನು ಸೇರುತ್ತವೆ. ಅದರಿಂದ ಬದುಕು ನರಕ ಸದೃಶವಾಗುತ್ತದೆ. ಭಾರತ, ಚೀನಾ, ಮಲೇಷ್ಯಾ, ಕೀನ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳಿಗೆ ವಿದೇಶಗಳಿಂದ ಈ ತ್ಯಾಜ್ಯಗಳು ಮರುಬಳಕೆಗಾಗಿ ಬರುತ್ತವೆ. ಹೀಗೆ ಬರುವ ಹೆಚ್ಚಿನ ತ್ಯಾಜ್ಯಗಳು ಅಂತಾರಾಷ್ಟ್ರೀಯ ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ಬರುವಂತಹದ್ದು. ಭಾರತದ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಈ ತ್ಯಾಜ್ಯ ಮರುಬಳಕೆ ಕೇಂದ್ರಗಳು ಇವೆ. ಆದರೆ ಇಂತಹ ಹೆಚ್ಚಿನ ಕೇಂದ್ರಗಳಲ್ಲಿ ಬಾಸೆಲ್ ಒಪ್ಪಂದ ಪಟ್ಟಿ ಮಾಡಿಕೊಟ್ಟಿರುವ ಪರಿಸರ ಸ್ನೇಹಿ ವಿಧಾನ ಅನುಸರಣೆ ಮಾಡುತ್ತಿಲ್ಲ. ಹೀಗಾಗಿ ಅನಿಯಂತ್ರಿತ ತ್ಯಾಜ್ಯ ವಿಲೇವಾರಿ ಮತ್ತು ಸುಡುವಿಕೆಯಿಂದ ಅಪಾಯಕಾರಿ ವಿಷ ಅಂಶಗಳು ಪರಿಸರ ಮತ್ತು ಮನುಷ್ಯನ ದೇಹವನ್ನು ಸೇರುತ್ತವೆ. ಒಂದು ಅಂದಾಜಿನಂತೆ ವರ್ಷ ಒಂದಕ್ಕೆ ಜಗತ್ತಿನಾದ್ಯಂತ 50 ದಶಲಕ್ಷ ಟನ್ ಈ ತ್ಯಾಜ್ಯ ಉತ್ಪಾದನೆಗೊಳ್ಳುತ್ತದೆ. ಅಮೆರಿಕ ಒಂದೇ ಪ್ರತಿ ವರ್ಷ 3 ಕೋಟಿ ಗಣಕಯಂತ್ರದ ತ್ಯಾಜ್ಯವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡುತ್ತಿದೆ. ಯುರೋಪ್ನಲ್ಲಿ 100 ದಶಲಕ್ಷ ಮೊಬೈಲ್ಗಳು ಪ್ರತಿ ವರ್ಷ ವಿಲೇವಾರಿಗೆ ಸಿದ್ಧವಾಗಿರುತ್ತವೆ. ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣೆ ಸಂಸ್ಥೆ ಅಂದಾಜಿಸಿರುವಂತೆ ಜಗತ್ತಿನಾದ್ಯಂತ 15-20% ಈ ತ್ಯಾಜ್ಯ ಮಾತ್ರ ವ್ಯವಸ್ಥಿತವಾಗಿ ಮರುಬಳಕೆಯಾಗುತ್ತಿದೆ. ಉಳಿದ ತ್ಯಾಜ್ಯ ಮಣ್ಣನ್ನು, ಮನುಷ್ಯನ ದೇಹವನ್ನು ಸೇರುತ್ತಿದೆ. 2008ರಲ್ಲಿ ಗ್ರೀನ್ ಪೀಸ್ ಎನ್ನುವ ಸರ್ಕಾರೇತರ ಸಂಘಟನೆ ಅಗ್ಬೋಬ್ಲೋಶಿಯಾ ಮಣ್ಣನ್ನು ಪರೀಕ್ಷೆಗೊಳಪಡಿಸಿ ಇಲ್ಲಿನ ಕಣಕಣದಲ್ಲಿ ವಿಷ ಇರುವುದನ್ನು ಪತ್ತೆ ಹಚ್ಚಿತ್ತು. ಈಗ ಈ ಕೊಳಚೆ ಪ್ರದೇಶವನ್ನೇ ಸ್ಥಳಾಂತರ ಮಾಡಲಾಗುತ್ತಿದೆ. ಇಲ್ಲಿನ ಸಾವಿರಾರು ಕಾರ್ಮಿಕರು ರೋಗಗಳಿಂದ ನರಳುತ್ತಿದ್ದಾರೆ. ಪರ್ವತ ರೂಪದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಸರ್ಕ್ಯೂಟ್ ಬೋರ್ಡ್, ಮಾನಿಟರ್, ಮದರ್ ಬೋರ್ಡ್, ಕೀಬೋರ್ಡ್ನ ನಡುವೆ ಜನರ ಬದುಕು ನರಳುತ್ತಿದೆ. ಅಗ್ಬೋಬ್ಲೋಶಿಯಾ ಪರಿಸ್ಥಿತಿ ನಾಳೆ ನಮಗೂ ಬರಬಹುದು. ಈಗಾಗಲೇ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಈ ನಿಟ್ಟಿನಲ್ಲಿ ತುರ್ತು ಕ್ರಮ ಅಗತ್ಯವಾದದ್ದು. ಭಾರತದ ಮಾಹಿತಿ ತಂತ್ರಜ್ಞಾನ ರಾಜಧಾನಿ ಎಂದು ಹೆಸರು ಪಡೆದಿರುವ ಬೆಂಗಳೂರು ಭಾರತದ ಅತಿದೊಡ್ಡ ಎಲೆಕ್ಟ್ರಾನಿಕ್ ಕಸದ ಉತ್ಪಾದಕ ಎಂಬ ಹೆಸರನ್ನು ಕೂಡ ಪಡೆಯುತ್ತಿದೆ. ಅಪಾಯಕಾರಿ ತ್ಯಾಜ್ಯಗಳ ಕುರಿತಂತೆ ಅಧ್ಯಯನ ನಡೆಸಿದ ಸರ್ಕಾರೇತರ ಸಂಸ್ಥೆ ಸಾಹಸ್ನ ವರದಿಯ ಪ್ರಕಾರ ಬೆಂಗಳೂರು ಗೃಹೇತರ ಬಳಕೆ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸುಮಾರು 11,000 ಟನ್ ಈ ಕಸವನ್ನು ಉತ್ಪಾದಿಸುತ್ತಿದೆ. ಇದನ್ನು ನಿರ್ವಹಿಸುವುದಕ್ಕೆ ಯಾವುದೇ ವೈಜ್ಞಾನಿಕ ವಿಧಾನಗಳ ಬಳಕೆ ಆಗುತ್ತಿಲ್ಲ. ಜೀವಿಗಳಿಗೆ ಅತ್ಯಂತ ಅಪಾಯಕಾರಿವಾದ ಭಾರ ಲೋಹಗಳನ್ನು ಹೊಂದಿರುವ ಈ ಕಸದ ನಿರ್ವಹಣೆಯ ಕುರಿತಂತೆ ಕಸವನ್ನು ಸೃಷ್ಟಿಸುತ್ತಿರುವ ದೊಡ್ಡ ಕಂಪನಿಗಳಿಂದ ಆರಂಭಿಸಿ ಸಾಮಾನ್ಯರವರೆಗೆ ಯಾರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಕುರಿತಂತೆ ಕಳೆದ 5 ವರ್ಷಗಳ ಹಿಂದೆಯೇ ಒಂದು ಅಧ್ಯಯನವನ್ನು ನಡೆಸಿ ಬೆಂಗಳೂರಿನಲ್ಲಿರುವ ಎಲ್ಲ ಸಾಫ್ಟ್ವೇರ್ ಕಂಪನಿಗಳಿಗೂ ಈ ಕಸ ನಿರ್ವಹಣೆಗೆ ವೈಜ್ಞಾನಿಕ ವಿಧಾನ ಅಳವಡಿಸಿಕೊಳ್ಳಬೇಕೆಂದು ಹೇಳಿತ್ತು. ಅದು ಇಲ್ಲಿಯ ತನಕ ವಿಶೇಷ ಪರಿಣಾಮ ಏನೂ ಬೀರಿಲ್ಲ. ಹಾಗೂ ಬೀರಿದಂತೆಯೂ ಕೂಡ ಇಲ್ಲ. ಈ ಕಸದ ಅವೈಜ್ಞಾನಿಕ ನಿರ್ವಹಣೆ ಹೊಸ ಬಗೆಯ ಪರಿಸರದ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ. ಕಂಪ್ಯೂಟರ್ ಬಿಡಿ ಭಾಗಗಳಿಂದ ಬೆಲೆ ಬಾಳುವ ಲೋಹಗಳನ್ನು ಬೇರ್ಪಡಿಸುವ ಕ್ರಿಯೆಯಲ್ಲಿ ಬೆಂಗಳೂರು ಒಂದರಲ್ಲೇ ವಾರ್ಷಿಕ 570 ಟನ್ಗಳಷ್ಟು ಪಾದರಸ ಚರಂಡಿ ಪಾಲಾಗುತ್ತದೆ.
ಹೈಡ್ರೋಕ್ಲೋರಿಕ್ ಆಮ್ಲದಂಥ ರಾಸಾಯನಿಕಗಳು ಹೀಗೆಯೇ ಚರಂಡಿ ಸೇರುತ್ತವೆ. ಇವು ಅಂತರ್ಜಲದ ಮೇಲೆ ಬೀರುವ ಪರಿಣಾಮಗಳ ಅಧ್ಯಯನ ಇನ್ನೂ ನಡೆದಿಲ್ಲ. ಇಲ್ಲಿಯ ತನಕ ನಡೆದಿರುವ ಅಧ್ಯಯನಗಳು ಈ ಕಸದಿಂದ ರಸವನ್ನು ಬೇರ್ಪಡಿಸುವ ವಿಧಾನವನ್ನಷ್ಟೇ ಕೇಂದ್ರೀಕರಿಸಿವೆ. ಗೋರಿಪಾಳ್ಯ ಒಂದರಲ್ಲೇ ಕಂಪ್ಯೂಟರ್ ಬಿಡಿ ಭಾಗಗಳಿಂದ ಲೋಹಗಳನ್ನು ಬೇರ್ಪಡಿಸುವ 25ಕ್ಕೂ ಹೆಚ್ಚು ಘಟಕಗಳಿವೆ. ಇವುಗಳೆಲ್ಲವೂ ಕೂಡ ವಸತಿ ಪ್ರದೇಶಗಳಲ್ಲೇ ಸಣ್ಣ ಶೆಡ್ಗಳಲ್ಲಿ ನಡೆಯುವಂತಹವು. ಇದು ಅಲ್ಲಿ ಕೆಲಸ ಮಾಡುವವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆಯೇ ಸುತ್ತಮುತ್ತ ಇರುವ ಇತರರ ಆರೋಗ್ಯವನ್ನು ಕೂಡ ಕೆಡಿಸುತ್ತದೆ. ಇಂಥ ಅನೇಕ ಘಟಕಗಳು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇವೆ. ಇದು ವಿವರಣೆ. ಇನ್ನು ಉಪಸಂಹಾರವನ್ನು ನೋಡೋದಾದರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಯತ್ನ ಮತ್ತು ಪರಿಸರವಾದಿ ಸರ್ಕಾರೇತರ ಸಂಸ್ಥೆಗಳ ಪ್ರಯತ್ನ ಇತ್ತೀಚೆಗೆ ಫಲ ನೀಡುತ್ತಿದೆ. ಸದ್ಯ ಕರ್ನಾಟಕದಲ್ಲಿ ವೈಜ್ಞಾನಿಕವಾಗಿ ಈ ಕಸ ನಿರ್ವಹಿಸುವಂತಹ 3 ಸಂಸ್ಥೆಗಳು ಇವೆ. ಇವಕ್ಕೆ ಸರ್ಕಾರಿ ಮಾನ್ಯತೆಯೂ ಕೂಡ ಇದೆ. ಆದರೆ ಉತ್ಪಾದನೆಯಾಗುತ್ತಿರುವ ಈ ಕಸದ ಪ್ರಮಾಣ ಈ 3 ಸಂಸ್ಥೆಗಳು ನಿರ್ವಹಿಸುವುದಕ್ಕಿಂತ ಎಷ್ಟೋ ಪಾಲು ಹೆಚ್ಚಿದೆ ಎಂಬುದು ಸದೃಶ ಸವಾಲು. ತಂತ್ರಜ್ಞಾನ ಉದ್ಯಮ ಉತ್ಪಾದಿಸುತ್ತಿರುವ ಈ ಕಸವನ್ನು ಕಾನೂನುಗಳ ಮೂಲಕ ನಿರ್ವಹಿಸಲು ಸಾಧ್ಯವಾಗಬೇಕು ಹಾಗೂ ಸಾಧ್ಯವಿದೆ ಕೂಡ. ಅಂತಹ ವಿಧಾನಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇದಾಗಿದೆ ಪ್ರಬಂಧ ರಚನೆ ಈ ತ್ಯಾಜ್ಯ ನಿರ್ವಹಣೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು.